ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಇದು ಬಿಬಿ ನ್ಯೂಸ್ ನ ವಿಶೇಷ ಕಾರ್ಯಕ್ರಮ. ನಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಡಿಸೆಂಬರ್ 30, 2025 ಅಂದ್ರೆ 2025 ಈ ವರ್ಷದ ಕೊನೆಯ ಏಕಾದಶಿ, ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿ. ಇದನ್ನ ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೀತಾರೆ. ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಒಂದು ಏಕಾದಶಿ ನೀವೇನಾದ್ರೂ ಮಾಡಿಬಿಟ್ರೆ, ಒಂದು ಏಕಾದಶಿ ನೀವೇನಾದ್ರೂ ಉಪವಾಸ ಮಾಡಿದ್ರೆ, ಹರಿಭಕ್ತಿಯನ್ನ ಮಾಡಿದ್ರೆ, ಹರಿಧ್ಯಾನವನ್ನ ಮಾಡಿದ್ರೆ, ಉಳಿದ 23 ಏಕಾದಶಿಗಳು ಮಾಡಿದಷ್ಟೇ ಫಲವನ್ನ ಪ್ರಾಪ್ತಿ ಪಡ್ಕೊಳ್ತೀರಿ ಅನ್ನುವಂತಹ ನಂಬಿಕೆಯೂ ಇದೆ. ಸ್ವರ್ಗದ ಬಾಗಿಲನ್ನ ತೆರೆಯುವಂತಹ ಏಕಾದಶಿ ಇದು ಆಗಿರುವುದರಿಂದ ಇದು ಬಹಳ ಮುಖ್ಯವಾದ ಏಕಾದಶಿ ಅಂತಲೇ ಪರಿಗಣಿಸಲಾಗುತ್ತೆ. ನಾನಿವತ್ತು ಬೆಂಗಳೂರಿನ ಸಹಕಾರ ನಗರದಲ್ಲಿ ಇರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ್ದೀನಿ. ನೀವು ನೋಡಬಹುದು, ಹಿಂದುಗಡೆ ಇರುವಂತದ್ದೇ ಈ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ಪಕ್ಕದಲ್ಲಿಯೇ ಹಲವಾರು ಜನರು ಅಂದ್ರೆ ಭಕ್ತಾದಿಗಳು ಕ್ಯೂನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆಯಲಿಕ್ಕೆ ನಿಂತಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ದೇವರ ದರ್ಶನವನ್ನ ಪಡಿಬೇಕು ಅಂತ ಹಾತೊರಿತಾ ಇದ್ದಾರೆ. ಅಲ್ಲಿ ದೇವರ ದರ್ಶನ ಜೊತೆಗೆ ಹಾಗೆ ಏನೆಲ್ಲ ಪೂಜಾ ಕೈಂಕರ್ಯಗಳು ನಡೀತಾ ಇದೆ, ಭಕ್ತಾದಿಗಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಅರ್ಚಕರು ಆಗಿರುವಂತಹ ಪ್ರಮೋದ್ ಅವರು ನಮ್ಮ ಜೊತೆಗಿದ್ದಾರೆ. ವೈಕುಂಠ ಏಕಾದಶಿಯ ಮಹತ್ವ ಹಾಗೆ ಇವತ್ತಿನ ಏನು ನಡೀತಾ ಇದೆ ಜನಸಂದಣಿಯನ್ನ ನೋಡ್ತಾ ಇದ್ರೆ ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ವಿಶೇಷವಾಗಿ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಟ್ರಸ್ಟ್ ಅಮೃತ ನಗರ ಸ್ವಾಮಿಯವರ ಸನ್ನಿಧಾನಕ್ಕೆ ವಿಶೇಷ ಏನಂದ್ರೆ, ಸನ್ನಿಧಾನದಲ್ಲಿ ಪ್ರತಿನಿತ್ಯ ಸಾಯಂಕಾಲ ವಿಷ್ಣು ಸಹಸ್ರ ಪಾರಾಯಣ, ಲಲಿತಾ ಸಹಸ್ರ ಪಾರಾಯಣ, ಶ್ರೀ ಗೋದಾದೇವಿ ಭಜನಾ ಮಂಡಳಿ ಮೊದಲಿಗೆ ಪ್ರಾರಂಭಗೊಂಡಿದ್ದು ಇಬ್ಬರು, ಇವಾಗ 40 ಜನ ಆಗಿದೆ. ಅದೇ ರೀತಿಯಾಗಿ ನಮ್ಮ ಟ್ರಸ್ಟಿಗಳು 30 ಜನವು, 29 ಜನ ಟ್ರಸ್ಟಿಗಳು ಒಂದು ಹೊಂದಾಣಿಕೆ, ಒಂದು ಕೂಡು ಕುಟುಂಬವಾಗಿ ನಾವು ಈ ದೇವಸ್ಥಾನವನ್ನು ನಡೆಸ್ತಾ ಇದ್ದೀವಿ. ಅದರಿಂದ ಈ ಭಗವಂತನಲ್ಲಿ ಏನ್ ವಿಶೇಷ ಅಂದ್ರೆ, ಯಾವುದೇ ರೀತಿಯಾದಂತ ಮದುವೆ ಆಗಿರ್ಬೋದು, ವಿವಾಹ ಕಲ್ಯಾಣೋತ್ಸವ ಆಗಿರ್ಬೋದು, ಸಂತಾನ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಇಲ್ಲಿ ತುಂಬಾ ನೀವು ನೋಡಿರೋ ಅಕ್ಕಪಕ್ಕ ಎಲ್ಲ ತುಂಬಾ ಕಂಪನಿಗಳಿದೆ, ಸಣ್ಣ ಸಾಫ್ಟ್ವೇರ್ ಕಂಪನಿಗಳು, ಎಲ್ಲಾ ಕಂಪನಿಗಳ ಒಂದು ಉದ್ಯಮಿಗಳು ಇಲ್ಲಿಗೆ ಬರ್ತಾರೆ, ಪ್ರತಿನಿತ್ಯವೂ ಬರ್ತಾರೆ. ಬೆಳಿಗ್ಗೆ ಆಗಿರೋ ಸಾಯಂಕಾಲ ಪ್ರತಿನಿತ್ಯವೂ ಬಂದು ಅವರ ಕೋರಿಕೆಗಳನ್ನ ಕೋರಿಕೆಗಳು ಯಾವ ರೀತಿ ತಲುಪ್ತಾರೆ ಅಂದ್ರೆ, ಒಂದು ಪತ್ರದಲ್ಲಿ ಬರೀತಾರೆ, ಸ್ವಾಮಿ ನಮ್ಗೆ 10 ಲಕ್ಷದ ಒಂದು ಕೆಲಸ ಸಿಕ್ಕಿದೆ, ನಿನ್ಗೆ ಏನಾದ್ರು ಸೇವೆ ಮಾಡಿಸ್ತೀರಿ. ಆ ವಿಚಾರಗಳು ನಮ್ಗೆ ಮೈ ರೋಮಾಂಚನ ಆಗುತ್ತೆ. ನಮ್ಮ ಸಾನ್ನಿಧ್ಯದಲ್ಲಿ ಅಷ್ಟು ವಿಶೇಷವಾಗಿದೆಯಾ ನಮಗೆ, ನಮ್ಮ ಭಗವಂತ ಅಷ್ಟು ಶಕ್ತಿಶಾಲಿ. ಹೆಂಗೆ ಅಂತಂದ್ರೆ, ಯಾವ ರೀತಿ ಅಂದ್ರೆ ಸಾನ್ನಿಧ್ಯದಲ್ಲಿ, ಈ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಪಾಂಚರಾತ್ರ ಆಗಮದಲ್ಲಿ ಆರಾಧನಾ ಸೇವಾ ಕೈಂಕರ್ಯ ನಡೆಯುತ್ತೆ. ಆರಾಧನಾ ಪ್ರತಿನಿತ್ಯ ಬೆಳಿಗ್ಗೆ ಸುಪ್ರಭಾತ ಸೇವೆಯಿಂದ ಸೇರಿದು ಸಾಯಂಕಾಲ ಏಕಾಂತ ಸೇವೆಯವರು ಪಾಂಚರಾತ್ರ ಆಗಮವಾಗಿ ನಡೆಯುತ್ತದೆ. ಅದೇ ರೀತಿಯಾಗಿ ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ ವಿಶೇಷವಾಗಿ ಪಾರಾಯಣ, ಅನ್ನದಾನ ಸಂತರ್ಪಣೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಮತ್ತು ವಿಶೇಷವಾಗಿ 2 ತಿಂಗಳಿಂದ 3 ತಿಂಗಳಿಗೊಮ್ಮೆ ಕಲ್ಯಾಣೋತ್ಸವ ಆಗಿದೆ. ಅದೇ ರೀತಿಯಾಗಿ ವರ್ಷಕ್ಕೆ ಒಮ್ಮೆ ಬಾರಿ ಧನುರ್ಮಾಸ ಅಂತ ವಿಶೇಷವಾಗಿ ಪ್ರಾತಃ ಕಾಲ 3:30ಯಿಂದ ಲಲಿತಾ ಸಹಸ್ರ ಪಾರಾಯಣಗೊಂಡು ವಿಷ್ಣು ಸಹಸ್ರ ಪಾರಾಯಣ 5:30ರಿಂದ 6 ಗಂಟೆಗೆ ಮಹಾಮಂಗಳಾರತಿ. ಆ ನಂತರ ಆ ತಿಂಗಳಲ್ಲಿ ವಿಶೇಷವಾಗಿ ಪುಷ್ಯ ಮಾಸದಲ್ಲಿ ವಿಶೇಷವಾಗಿ ಗೋದಾ ಕಲ್ಯಾಣ ಅಂತ ಮಾಡ್ತೀವಿ. ಪ್ರತಿ ತಿಂಗಳು ಪ್ರತಿ ವರ್ಷವೂ ಜನವರಿ 11ನೇ ತಾರೀಕು ವಿಶೇಷವಾಗಿ ಈ ಸಾನ್ನಿಧ್ಯದಲ್ಲಿ ವರ್ಷಕ್ಕೆ ಒಮ್ಮೆ ಬಾರಿ ಗೋದಾ ಕಲ್ಯಾಣ ಆಗುತ್ತೆ. ಸುಮಾರು 100ರಿಂದ 200 ಜನ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸ್ತಾರೆ ದಂಪತಿಗಳು. ಅದೇ ರೀತಿಯಾಗಿ ವಿಶೇಷವಾಗಿ ಕಲ್ಯಾಣೋತ್ಸವ ನಂತರ ನಮ್ಮಲ್ಲಿ ವಿಶೇಷವಾಗಿ ನಡೆಯುವುದು ವಾರ್ಷಿಕೋತ್ಸವ, ನಂತರ ವಿಶೇಷವಾಗಿ ನಡೆಯುವುದು ವೈಕುಂಠ ಏಕಾದಶಿ ಮಹೋತ್ಸವ. ಈ ಮಹೋತ್ಸವದಲ್ಲಿ ಪ್ರತಿ ವರ್ಷವೂ ಜನಸಾಗಣೆ ಹೆಚ್ಚಿಗೆ ಆಗಿದೆ. ನಾವು ಎಕ್ಸ್ಪೆಕ್ಟೇಷನ್ ಇಲ್ಲ ಇಷ್ಟು ಬರ್ತಾರೆ. ನಾವು 20,000 ಅಂದ್ರೆ ಆತ ವರ್ಷ 30,000 ಬಂದಿದೆ, ಈ ವರ್ಷ 40,000 50,000 ಹೆಚ್ಚಾಗಿದೆ. ನಮ್ಗೆ ಯಾವ ರೀತಿ ಲೆಕ್ಕ ಅಂದ್ರೆ, ಲಡ್ಡು ಪ್ರತಿನಿತ್ಯ ಎಲ್ಲರಿಗೂ ಕೊಡ್ತೀವಿ, ಯಾರು ಒಬ್ರಿಗೂ ಲಡ್ಡು ಮಿಸ್ ಆಗಲ್ಲ. ಬೆಳಿಗ್ಗೆ ಪ್ರಾರಂಭಗೊಂಡ 3:30ರಿಂದ ವೈಕುಂಠ ದ್ವಾರ ಪೂಜೆ ಪ್ರಾರಂಭಗೊಂಡ ಮೇಲೆ 11 ಗಂಟೆವರೆಗೂ ಸರಸಾಂಗ ಇದೇ ರೀತಿ ಆಗಿರಿ, ಕಮ್ಮಿ ಆಗದೇ ಇಲ್ಲ. ಒಂದು ಹಾಫ್ ಅನ್ ಅವರ್ ಕೂಡ ನಮ್ಗೆ ಸಿಗಲ್ಲ, 10 ನಿಮಿಷ ಕೂಡ ಕುತ್ಕೊಳಕ್ ಸಿಗಲ್ಲ. ಆ ರೀತಿಯಾಗಿ ಜನಸಾಗಣೆ. ಆ ವಿಶೇಷತೆ ಏನಿಲ್ಲ, ನಮ್ಮಲ್ಲಿರುವ ಅಮೃತ ನಗರ ನಿವಾಸಿಗಳು, ನಮ್ಮ ದೇವಸ್ಥಾನದ ಪದಾಧಿಕಾರಿಗಳು ಮತ್ತು ನಮ್ಮ ದೇವಸ್ಥಾನದಲ್ಲಿರುವ ಒಂದು ಒಗ್ಗಟ್ಟು. ಈ ಒಗ್ಗಟ್ಟು ಏನಿದೆ ಅಂತಂದ್ರೆ ಈ ಲೆಕ್ಕಕ್ಕೆ ಕಾರಣ. ಮತ್ತು ಆ ಭಗವಂತನ ಪ್ರತಿನಿತ್ಯ ಸೇವೆ ಸಲ್ಲುತ್ತೆ. ತೋಮಾಲ ಸೇವೆ, ಅಲಂಕಾರ ಸೇವೆ, ಪ್ರಸಾದ ಸೇವೆ
ನಿತ್ಯ ಆರಾಧನ, ಷೋಡಶೋಪಚಾರ, ನಿತ್ಯ ಹೋಮ ಕೈಂಕರ್ಯ ಈ ಎಲ್ಲಾ ನಡೀತಾ ಇರೋದ್ರಿಂದ ಆ ಭಗವಂತನಲ್ಲಿ ಒಂದು ಆಕರ್ಷಣ ಶಕ್ತಿ ಬೆಳೆಯುತ್ತೆ. ಆದ್ರಿಂದ ಈ ವಿಶೇಷತೆ, ಈ ಸಾನ್ನಿಧ್ಯದಲ್ಲಿ ಸಂತಾನ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಯಾರೇ ಭಕ್ತಾದಿಗಳು ಆಗಮಿಸಿ ಸಂಕಲ್ಪ ಮಾಡಿ ಆ ಸಂಕಲ್ಪದಲ್ಲಿ ಕಲ್ಯಾಣೋತ್ಸವದ ಭಾಗವಹಿಸಿ ಆ ಕಂಕಣವನ್ನು ಕಟ್ಟಿಕೊಂಡು 21 ದಿನ ಇಲ್ಲವ 28 ದಿನ 48 ದಿನ ಮಂಡಲವನ್ನು ಮಾಡಿ ವಿಶೇಷವಾಗಿ ಸಂಕಲ್ಪದ ಪ್ರತಿಯೊಬ್ಬರಿಗೂ ಆ ಇಚ್ಛೆ ಸಲ್ಲಿಸಿದೆ. ನಮ್ಗೆ ಯಾವ ರೀತಿಯಾದ ಏನಿದೆ ಉಂಡಿಯಲ್ಲಿ ಕಾಣಿಕೆ ಹಾಕ್ತಾರೆ, ಬರೆದು ಹಾಕ್ತಾರೆ, ಸ್ವಾಮಿ ನಮ್ಗೆ ಈ ತರ ಆಗಿದೆ, ಭಗವಂತ ನಮ್ಗೆ ಈ ತರ ಸಲ್ಪಿದ್ದಾರೆ, ಯಾರು ನಮ್ಗೆ ಬಂದು ಹೇಳಲ್ಲ, ಬರ್ದು ಹಾಕ್ತಾರೆ. ಆ ಒಂದು ಗೊತ್ತಾಗೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಈ ಒಂದು ವಿಶೇಷವಾಗಿ ನಮ್ಮ ಭಗವಂತನ ಒಂದು ಶಕ್ತಿ. ಆದ್ರೆ ವಿಶೇಷವಾಗಿ ಜನಸಾಗರ ಬರ್ತಾರೆ. ಆಲ್ಮೋಸ್ಟ್ ಹೇಳಿದ್ನಲ್ಲ, ಈ ವರ್ಷ 40,000-50,000 ಲಡ್ಡು ಮಾಡಿದ್ರು ಕೂಡ ಖಾಲಿ ಆಗ್ತದೆ. ಆ ವಿಶೇಷತೆ ಭಗವಂತನಲ್ಲಿ ಸಲ್ಲಿಸ್ತಾ ಇದೆ. ಇದೇ ರೀತಿ ಇನ್ನಷ್ಟು ಮತ್ತೊಂದು ಹೆಚ್ಚಿಗೆ ಆಗ್ಲಿ ಅಂತ ಆ ಭಗವಂತ ಸಲ್ಲಿಸ್ತೇನೆ. ಓಂ ನಮೋ. ಒಂದೇ ನಿಟ್ಟಿನಲ್ಲಿ ಅಂದ್ರೆ ಒಂದೇ ಮಾತಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರಿ. ಅದು ಅರೇಂಜ್ಮೆಂಟ್ ಆಗಿರ್ಬೋದು, ದೇವಸ್ಥಾನದ್ದು, ಹಾಗೆ ದೇವರಲ್ಲಿ ಇಟ್ಟಿರುವಂತಹ ಜನರು ನಂಬಿಕೆ ಏನಿಟ್ಟಿದ್ದಾರೆ ಅದರ ಬಗ್ಗೆ ಆಗಿರಬಹುದು, ಹಾಗೆ ಪೂಜಾ ಕೈಂಕರ್ಯಗಳು, ದಿನವೂ ವಿಷ್ಣು ಸಹಸ್ರನಾಮ ಅಂತ ಹೇಳಿದ್ರೆ ಬಹಳ ಖುಷಿಯ ವಿಚಾರ. ಹಾಗೆ ಇನ್ನಷ್ಟು ಜನ ಈ ದೇವಸ್ಥಾನಕ್ಕೆ ಬರ್ಲಿ ಅಂತ ನಮ್ಮ ಬಿಬಿ ನ್ಯೂಸ್ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀವಿ ಸರ್. ಧನ್ಯವಾದಗಳು. ನಾಡಿ ಜನತೆಗೂ ನಾವು ಅದ್ನ ಹೇಳೋದು, ಎಲ್ಲಾ ಭಗವಂತನೇ, ಹರಿಹರನು ಒಂದೇ, ಎಲ್ಲಾರು ನಾವು ಮಾಡೋದು ಭಗವಂತ. ಲೋಕ ಸಮಸ್ತ ಸುಖಿನೋ ಭವಂತು. ನಮ್ಮ ಸನಾತನ ಧರ್ಮ ಬೆಳಿಬೇಕು, ಗೋ ಸಂರಕ್ಷಣೆ ಮಾಡ್ಬೇಕು. ಆದ್ರಿಂದ ನಾವೆಲ್ಲರಿಗೂ ಕೇಳೋದಷ್ಟೇ, ಎಲ್ಲೇ ಆಗ್ಲಿ, ಪ್ರತಿನಿತ್ಯವೂ ಮನೇಲೇ ಆಗ್ಲಿ ಭಗವಂತನ ನಾಮಗ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಮನೆಯಲ್ಲೇ ತುಪ್ಪ ದೀಪ ಹಚ್ಚಿ ಮನೆಯಲ್ಲೇ ಮಾಡಿ ಆ ಭಗವಂತನ ಹೆಸರು ನಮ್ಮ ಮನಃಶಾಂತಿ ಸಿಗುತ್ತೆ. ನಾವು ಹೆಂಗೆ ಮನಃಶಾಂತಿ ಸಿಗುತ್ತೆ ಅಂದ್ರೆ ನಾವು ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ನಮ್ಮ ಭಗವಂತ. ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದ ಟ್ರಸ್ಟಿ ಆಗಿರುವಂತಹ ಶ್ರೀಯುತ ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ವೈಕುಂಠ ಏಕಾದಶಿ ಅದಕ್ಕೆ ಆಗಿರುವಂತಹ ಒಂದು ಪ್ರಾಮುಖ್ಯತೆ ಇದೆ. ಇಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅರೇಂಜ್ಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಇದು 7 ವರ್ಷ ಆಯ್ತು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರೋದು. ಕಂಪ್ಲೀಟ್ ಆಗಿ ವಿಗ್ರಹದಿಂದ ಹಿಡಿದು ಎಲ್ಲ ದೇವ್ರದ್ದು ತಿರುಪತಿ TTD ಕಡೆಯಿಂದ ಬಂದು ಅವರೇ ಪ್ರತಿಷ್ಠಾಪನೆ ಮಾಡಿ ವರ್ಷನೂ ದಿನೇ ದಿನೇ ನಮಗೆ ಇನ್ನೂ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಇಲ್ಲಿ ಜನಸಂಖ್ಯೆ. ಏನು ಇವಾಗ ನಾವು ಈ ವರ್ಷಕ್ಕೆ ಆಲ್ಮೋಸ್ಟ್ ಒಂದು 40,000 ಜನಸಂಖ್ಯೆನ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಭಕ್ತಾದಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಲಾಸ್ಟ್ ಇಯರ್ 30-35,000 ಜನ ಇಲ್ಲಿ ಬಂದು ದೇವರ ದರ್ಶನ ಮಾಡಿದ್ದಾರೆ. ಇಲ್ಲೊಂದು ವಿಶೇಷತೆ ಏನಂದ್ರೆ, ಈ ದೇವಸ್ಥಾನದಲ್ಲಿ ಯಾವುದೇ ಒಂದು ಕೋರಿಕೆ ಅದು ಇದು ಬೇಡ್ಕೊಂಡ್ರೆ ಅದು 100% ಸುಸೂತ್ರವಾಗಿ ನೆರವೇರಿದೆ. ಆ ಒಂದು ಮಹಾತ್ಮ ಇಲ್ಲಿದೆ, ಈ ದೇವಸ್ಥಾನದಲ್ಲಿದೆ. ಇಲ್ಲಿ ಬೆಂಗಳೂರು ಉತ್ತರ ಭಾಗದಲ್ಲಿ ನಮಗೆ ಗೊತ್ತಿದ್ದಂಗೆ ವಯಲಿಕವಲ್ ದೇವಸ್ಥಾನ ಬಿಟ್ರೆ ಈ ಅಮೃತನಗರದಲ್ಲಿ ನೆಲೆಸಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಬಹಳ ಅಭಿವೃದ್ಧಿಯಾಗಿದೆ. ಇಲ್ಲಿ ಪೂಜಾ ಕಾರ್ಯಕ್ರಮಗಳು ತಿರುಪತಿಯಲ್ಲಿ ಏನು ನಡೆಯುತ್ತೋ ಅದೇ ತರ ಎವ್ರಿ ಡೇ ದಿನೇ ಪ್ರಾರ್ಥನೆಗಳು, ದಿನೇ ಎಲ್ಲ ಭಕ್ತಾದಿಗಳೆಲ್ಲ ಬಂದು ದಿನೇ ಇಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ. ತಿರುಪತಿಯಲ್ಲಿ ಯಾವ ತರ ನಡೆಯುತ್ತೆ ಅದೇ ತರ ದಿನಾನೂ ಸಹ ಇಲ್ಲೇ ಪ್ರಾರ್ಥನೆ ನಡೆಯುತ್ತೆ, ಇಲ್ಲೇ ನಡೆಯುತ್ತೆ. ವೈಕುಂಠ ಏಕಾದಶಿಗೆ ನಾವು ಸುಮಾರು ಇವತ್ತು ಆಲ್ಮೋಸ್ಟ್ 4-5 ದಿವಸದಿಂದ ಈ ಡೆಕೋರೇಷನ್ ಮಾತ್ರ ನಾವು ಖರ್ಚು ಮಾಡಿಕೊಂಡು ಇಲ್ಲೇ ಇದ್ವಿ. ರಾತ್ರಿ ಆಗಲೂ ಇಲ್ಲ, ನಮ್ಮೆಲ್ಲ ಟೋಟಲ್ 29 ಟ್ರಸ್ಟಿಗಳಿರೋದು. 29 ಟ್ರಸ್ಟಿಗಳು ಒಗ್ಗೂಡಿಕೊಂಡು ನಮ್ಮ ಮೈನ್ ಅರ್ಚಕರು, ದೇವಸ್ಥಾನ ಇನಾಗ್ರೇಷನ್ ಆದಾಗಿಂದ ಇವರೇ ನಮ್ಮ ಅರ್ಚಕರು. ಅವ್ರ ಮುಖಾಂತರನೇ ಎಲ್ಲ ನಡೆಸ್ಕೊಂಡು ಬಪ್ಪ ಇಲ್ಲಿ ಸ್ವಾಮಿ ಈ ಅರ್ಚಕರ ಮುಖಾಂತರನೇ ಈ ಅರ್ಚಕರು ಕೂಡ ನಮ್ಮ ದೇವಸ್ಥಾನವನ್ನ ಎಲ್ಲೋ ಇದ್ದ ಸ್ಥಾನ ಉನ್ನತ ಮಟ್ಟಕ್ಕೆ ಏರಿಸಿಕೊಂಡು ಹೋಗಿದ್ದಾರೆ ನಮ್ಮ ಅರ್ಚಕರು ಕೂಡ, ಪ್ರಧಾನ ಅರ್ಚಕರು ಇಲ್ಲಿ. ಸರ್, ಹೋದ ವರ್ಷ ಅಂದ್ರೆ 2025 ಜನವರಿ 10 ವೈಕುಂಠ ಏಕಾದಶಿ. ಆ ಏಕಾದಶಿ ಈ ಏಕಾದಶಿಯನ್ನ ವ್ಯತ್ಯಾಸ ಮಾಡಿ ನೋಡೋದಾದ್ರೆ ಜನಸಂದಣಿ ಅದು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ತಿದ್ದೀರಾ ಅಂತ? ಮೇಡಮ್, ಇಲ್ಲಿ ಆಲ್ಮೋಸ್ಟ್ ಒಂದು ಬನ್ನಿ ಸರ್ 40-45 ಜನ ವಾಲಂಟಿಯರ್ಸ್ ಇದ್ದಾರೆ. 40-45 ಜನ ವಾಲಂಟಿಯರ್ಸ್ ಸರ್, ಒಂದ್ ನಿಮಿಷ 40-45 ಜನ ವಾಲಂಟಿಯರ್ಸ್ ಇದ್ದಾರೆ. ಭಜನಾ ಮಂಡಳಿಯಿಂದ ಒಂದು ಆಲ್ಮೋಸ್ಟ್ 20-25 ಜನ 30 ಜನ ಇದ್ದಾರೆ. ಇಲ್ಲಿ ದಿನಾನು ಭಜನಾ ಮಂಡಳಿಯಲ್ಲಿ ಎವ್ರಿ ಡೇ ಲಲಿತಾ ಸಹಸ್ರನಾಮ ದಿನಾನೂ ಸಹ ಪಾಠಾಯಣ ಮಾಡ್ತದೆ. ಎಲ್ಲಾ ಕಾರ್ಯಕ್ರಮಗಳಿಗೂ ಇಲ್ಲಿ ಹೋಮ ಹವನ ಎಲ್ಲ ಕಂಪ್ಲೀಟ್ ಆಗಿ ನಡೀತಾ ಇರ್ತದೆ.
ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಹಿಂದಿನ ವರ್ಷದಲ್ಲಿ ನಮಗೆ ಆಲ್ಮೋಸ್ಟ್ ಒಂದು 30,000 ಜನ ಬಂದಿದ್ರು. ನಾವು 25,000 ಲಡ್ಡು ಮಾಡಿಸಿದ್ವಿ. ಈ ಸಾಯಂಕಾಲ 7 ಗಂಟೆಗೆ 25,000 ಲಡ್ಡು ಕ್ಲೋಸ್ ಆಯ್ತು. ಸಾಯಂಕಾಲ 7 ಗಂಟೆಯಿಂದ ಬೇರೆ ಪ್ರಸಾದ ಮಾಡ್ಕೊಂಡು ಕೊಟ್ಟಿದ್ವಿ. ಪ್ರಸಾದದ ಜೊತೆಗೆ ಲಡ್ಡು ಕೂಡ ಕೊಡ್ತೀವಿ ನಾವು ಇಲ್ಲಿ. ಹಂಗೆ ನಮ್ಗೆ ಲಡ್ಡು ಲೆಕ್ಕ ಸಿಗ್ತದೆ. ಒಬ್ಬೊಬ್ಬರಿಗೂ ಒಂದೊಂದು ಲಡ್ಡು ಕೊಟ್ಟು ಕಳಿಸ್ತೀವಿ ಇಲ್ಲಿ ಪ್ರಸಾದ ಸೇವೆಗೆ. ಆ ಪ್ರಸಾದ ಸೇವೆಯಲ್ಲಿ ನಮಗೆ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ನಮ್ಗೆ ಕರೆಕ್ಟ್ ಆಗಿ ಲೆಕ್ಕ ಸಿಗುತ್ತೆ. ಈ ಸರಿ 30,000 ಜನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. 30,000 ಜನ ನಾವು ಆಲ್ರೆಡಿ 30,000 ಲಡ್ಡು ಮಾಡಿಸಿದ್ವಿ. 30,000 ಜನಕ್ಕೂ ಪ್ರಸಾದ ವಿನಿಯೋಗ ನಾವು ಮಾಡಿಸ್ತಾ ಇದ್ದೀವಿ. ಇದು ನಮ್ಮ ಕಾರ್ಯಕ್ರಮ. ಒಂದು ವರ್ಷಕ್ಕೆ ನಾವು ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಕಡಿಮೆ ಮಾಡ್ಕೊಂಡು. ದೇವರ ಅನುಗ್ರಹ ಎಲ್ಲರ ಮೇಲೆ ಇರ್ಲಿ ಅಂತ ಹೇಳಿ ಸುಮಾರು 8 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಈ ದೇವಸ್ಥಾನ ಪ್ರತೀತಿಯಾಗಿದೆ. ಅಷ್ಟು ಪೂಜೆ ಪುನಸ್ಕಾರಗಳಲ್ಲಿ ಶ್ರೇಷ್ಠವಾದ್ದು. ಈ ದೇವಸ್ಥಾನ ಬೆಳವಣಿಗೆಗೆ ಪ್ರಧಾನ ಅರ್ಚಕರ ಕೈ ತುಂಬಾ ಇಂಪಾರ್ಟೆಂಟ್ ಆಗಿದೆ. 8ರಿಂದ 10 ಕಿಲೋಮೀಟರ್ ಪ್ರದೇಶದಲ್ಲಿ ಪೂಜೆ ಪುನಸ್ಕಾರ ಚೆನ್ನಾಗಿದೆ ಅಂತ ಅಲ್ಲಿಂದ ಬರ್ತಾರೆ ಇದನ್ನ ವೈಕುಂಠ ಏಕಾದಶಿ. ಈ ಇದರ ಪ್ರತೀತಿ ಏನು ಅಂದ್ರೆ ಈ ದೇವಸ್ಥಾನದಲ್ಲಿ ಏನೇ ಆರಕೆ ಇದ್ರು ನೆರವೇರುತ್ತೆ ಅನ್ನೋದು ನಂಬಿಕೆ ಇದೆ ಭಕ್ತರಿಗೆ. ನಾನು ಚಂದ್ರಶೇಖರ್ ಅಂತ, ನಾನು ಇಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಮೇಡಮ್. ಇದು ನಾವು ಸುಮಾರು 7 ವರ್ಷ ಆಯ್ತು ದೇವಸ್ಥಾನ ಶುರುವಾಗಿ. ಪ್ರತಿ ವರ್ಷನೂ ಸ್ವಲ್ಪನೇ ಹಾಗೇನೆ ಬೆಳೀತಾ ಇದು ಒಳ್ಳೆ ಮಟ್ಟಕ್ಕೆ ಬಂದಿದೆ. ಪ್ರತಿ ವರ್ಷದಲ್ಲಿ ನಾವು ಸುಮಾರು ಫಸ್ಟ್ಗೆ ಒಂದು 10,000 ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ. 2ನೇ ವರ್ಷ 20,000, 3ನೇ ವರ್ಷ 30,000. ಈ ತರ ಸುಮಾರು ಜನಸಂಖ್ಯೆ ಇಲ್ಲಿ ಬಂದು ದೇವರ ದರ್ಶನ ಪಡೆದು ಒಳ್ಳೆ ದೇವರ ಕೃಪೆಗೆಲ್ಲ ಪಾತ್ರರಾಗಿ ಎಲ್ಲ ದೇವರ ಆಶೀರ್ವಾದಗಳನ್ನೆಲ್ಲ ಪಡೆದು ಅವರು ತುಂಬಾ ಕೃತಜ್ಞರಾಗಿದ್ದಾರೆ. ಯಾರೇ ಭಕ್ತಾದಿಗಳು ಇಲ್ಲಿ ಬಂದವ್ರಿಗೆ ಎಲ್ಲಾ ದೇವರು ಒಂದು ಒಳ್ಳೆ ಮಾಡಿದಾನೆ ಅಂತ ಎಲ್ಲಾ ನಂಬಿಕೆಯಿಂದ ಬಂದು ಇಲ್ಲಿ ದೇವರಿಗೆ ಕಾಣಿಕೆ ಒಪ್ಪಿಸಿ ಒಂದು ಅನುಗ್ರಹ ಮಾಡ್ತಿದ್ದಾರೆ. ನನ್ನ ಹೆಸರು ಶಿವಪ್ರಸಾದ್ ಅಂತ. ನಾನು ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಖಜಾಂಚಿ. ನಾವು 7 ವರ್ಷ ಆಯ್ತು. 7 ವರ್ಷದಲ್ಲಿ ನಾವು ಹೇಗೆ ಬೆಳೀತಾ ಬಂದಿದ್ದೀವಿ ಅಂದ್ರೆ ವರ್ಷನೂ ಹೆಚ್ಚು ಕಡಿಮೆ 200% ಜನಗಳು ಜಾಸ್ತಿ ಹಾಕೊಂಡ್ ಬಂದಿದ್ದಾರೆ. ಮೊದಲು ಸ್ಟಾರ್ಟಿಂಗ್ ಬರೀ ಒಂದು 10ರಿಂದ 12,000 ರೂಪಾಯಿ 12,000 ಜನ ಬರ್ತಾ ಇದ್ರು ಡೈಲಿ. ಇವಾಗ ಈ ಸಲ ಅಂತೂ ಹೆಚ್ಚು ಕಡಿಮೆ ನನ್ನ ಪ್ರಕಾರ ಒಂದು 40ರಿಂದ 50,000 ಜನ ಬಂದಿದ್ದಾರೆ. ನುಗ್ಗು ನಡೀತಾ ಇದೆ ಇಲ್ಲೆಲ್ಲಾನು ಅಂತ ಇದು ಬಂದಿದೆ. ಆಮೇಲೆ ನಾನು ಒಂದೇ ಒಂದು ಹೇಳ್ಬೇಕು ಅಂತಂದ್ರೆ ನಮ್ಮ ಹುಂಡಿನಲ್ಲಿ ಒಂದು ಲೆಟರ್ ಇತ್ತು. ಅದರಲ್ಲಿ ಏನು ಅಂತಂದ್ರೆ ನಾನು ನೆನೆಸಿದ್ದೆಲ್ಲ ಕಾರ್ಯಗಳೆಲ್ಲ ನಡೆದಿದೆ, ಅದಕ್ಕೋಸ್ಕರ ನಾನು ಋಣಿಯಾಗಿದ್ದೇನೆ ದೇವರೇ ಅಂದ್ಬಿಟ್ಟು ಎಷ್ಟೊಂದು ಈ ತರ ಲೆಟರ್ಸ್ಗಳು ಹುಂಡಿನಲ್ಲಿ ಹಾಕಿದ್ದಾರೆ. ಸೊ ಇದು ತುಂಬಾ ಅದ್ಭುತವಾಗಿದೆ. ದೇವರ ಸನ್ನಿಧಿನಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಇದೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವೈಕುಂಠ ಏಕಾದಶಿ ಸಂಭ್ರಮ ನೋಡಿದ್ರೆ ಹೇಗ್ ಅನ್ಸುತ್ತೆ ಮೇಡಮ್ ನಿಮ್ಗೆ? ತುಂಬಾ ಹರ್ಷವಾಗುತ್ತೆ. ಮತ್ತೆ ಜನಸಮೂಹ ಅವರಷ್ಟು ಭಕ್ತಿ ಎಲ್ಲ ನೋಡಿದ್ರೆ ತುಂಬಾ ಸಂತೋಷದಿಂದ ಆಹ್ಲಾದವಾಗಿ ಇದೆ. ಇನ್ನೇನ್ ಹೇಳಕ್ಕಾದ್ರೆ ಕಣ್ ತುಂಬಿ ಬರುತ್ತೆ ನೋಡೋಕೆ. ಅದಕ್ಕಿಂತ ಹೇಳೋದಂದ್ರೆ ನಮ್ಮ ಏನ್ ಹೇಳ್ತೀವಿ ವ್ಯವಸ್ಥೆ ಹೇಗಿದೆ ಅಂದ್ರೆ ಎಲ್ಲ ಜನ ಮಕ್ಕಳು ಹಿರಿಯರಿಂದ ಕಿರಿಯರರು ಎಲ್ಲರೂ ಬಂದು ದರ್ಶನ ತಗೊಂಡು ದೇವರ ಅನುಗ್ರಹ ಪಡಿತಾ ಇದ್ದಾರೆ. ಹಾಗಾಗಿ ನಮ್ಗೆಲ್ಲರೂ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ದೇವಸ್ಥಾನದ ಬಗ್ಗೆ. ಪ್ರತಿ ವರ್ಷಕ್ಕೂ ಕೂಡ ಇದೇ ರೀತಿಯ ಜನಸಂದಣಿ ಇರುತ್ತೆ. ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳೋ ಈ ಕಾಲದಲ್ಲೂ ಎಷ್ಟೊಂದು ಭಕ್ತಿ ಇದೆ ಅಂತ ಹೇಳಿ ಗೊತ್ತಾಗತ್ತಲ್ವಾ ಮೇಡಮ್? ಈಗ ನೀವ್ ನೋಡೋ ಹಂಗೆ ನೋಡಿದ್ರೆ ಅದು ನಾವ್ ಏನ್ ಹೇಳಕ್ಕಾಗತ್ತೆ, ಭಕ್ತಿ ಇದೆ ಅಂತ ತೋರಿಸ್ತಾ ಇದೆ. ಅದನ್ನ ಹಳ್ಳಿಗಳಿಗಬಹುದು ನಾವು. ಯಾಕಂದ್ರೆ ಜನಸಮೂಹ ನೋಡಿ, ಮಕ್ಕಳು ಹಿರಿಯರಿಂದ ಕಿರಿಯರವರೆಗೂ ಎಲ್ಲಾ ಏನ್ ಹೇಳ್ತೀರಾ ಈ ಜನಕ್ಕೆ ಎಲ್ಲ ವಯಸ್ಸಿನವರು ಬರ್ತಾ ಇರೋದ್ರಿಂದ ನಾವು ಆ ಭಕ್ತಿ ಅನ್ನೋ ಭಾವ ಹೆಚ್ಚಿಗೆ ಹೊಮ್ಮುತ್ತಾ ಇದೆ ಮನಸ್ಸಲ್ಲಿ. ಮಕ್ಕಳಿಗೆ ಭಕ್ತಿ ಅನ್ನೋದು ಅನುಗ್ರಹ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕೊಡ್ತಾ ಇದ್ದಾನೆ ಅನ್ನೋ ನಿಟ್ಟಿನಲ್ಲಿ ನಾವು ಹೇಳೋಕೆ ಇಷ್ಟಪಡ್ತೀವಿ. ಈಗ ಪ್ರತಿ ವರ್ಷವೂ ಕೂಡ ಇಷ್ಟು ಜನರಂತೂ ಸೇರಿರ್ತಾರೆ. ಹೋದ್ ವರ್ಷ ಈ ವರ್ಷ ನೋಡಿದ್ರೆ ಹೇಗನ್ಸುತ್ತೆ ವೈಕುಂಠ ಏಕಾದಶಿ ಈ ವರ್ಷ? ಈ ವರ್ಷದ ವೈಕುಂಠ ಏಕಾದಶಿ ಅಂದ್ರೆ ಏನಂದ್ರೆ ಇವತ್ತು ವರ್ಕಿಂಗ್ ಡೇ ಆದ್ರೂನು ಹೇಗೆ ಜನಗಳು ಬರ್ತಾ ಇದೆ ಅಂದ್ರೆ ಬೆಳಿಗ್ಗೆಯಿಂದ ಒಂದೇ ಸಮನೆ ಒಂದೇ ರಭಸದಲ್ಲಿ ಬರೋ ತರ, ನೀರ್ ಹೇಗೆ ಒಂದೇ ರಭಸದಲ್ಲಿ ಹರಿಯುತ್ತೋ ಹಾಗೆ ಜನಸಮೂಹ ಹಾಗೆ ರಭಸದಲ್ಲಿ ಬರೋ ತರ ಇದೆ.
ಸೊ ಅದೇ ವ್ಯತ್ಯಾಸ. ಲಾಸ್ಟ್ ಟೈಮ್ ಅಂದ್ರೆ ಸ್ವಲ್ಪ ಜನಸಮೂಹ ಒಂದ್ 10-11 ಗಂಟೆ ಅಂದ್ರೆ ಕಡಿಮೆ ಆಗಿತ್ತು, ಆಮೇಲೆ ಮತ್ತೆ ಸಂಜೆ ಅಷ್ಟೊತ್ತಿಗೆ ಹೆಚ್ಚಿಗೆ ಆಯ್ತು. ಈಗ ನೋಡಿದ್ರೆ ಹೆಚ್ಚಿಗೆ ಬರ್ತಾನೆ ಇದಾರೆ ಇನ್ನು ಆಗಿದೆ. ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆದಿರುವಂತಹ ಏಕಾದಶಿ, ಅದರಲ್ಲೂ ವೈಕುಂಠ ಏಕಾದಶಿಗೆ ಅದರದ್ದೇ ಆಗಿರುವಂತಹ ಪ್ರಾಮುಖ್ಯತೆ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೀವು ನೋಡ್ತಾ ಇರಿ ವಿವಿ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.